ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ದೇಹಕ್ಕೆ ತಂಪಾದ ಮತ್ತು ಆರೋಗ್ಯಕರವಾದ ಬಾರ್ಲಿ ಗಂಜಿಯನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಬಾರ್ಲಿಯನ್ನು ತೆಗೆದುಕೊಂಡು 2-3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಹಾಗೆಯೇ ಸಹ ಕುಕ್ಕರಲ್ಲಿ ಬೇಯಿಸ್ಕೋಬೋದು. ಕುಕ್ಕರಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ 3-4 ವಿಷಲ್ ಮಾಡಿಸ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಬಾರ್ಲಿ ಸಪ್ಪೆ ಸಪ್ಪೆ ಅನಿಸಲ್ಲ ಹಾಗೂ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಬಾರ್ಲಿಯಲ್ಲಿ ಹೆಚ್ಚಿನ ನಾರಿನಂಶ ಹೊಂದಿದ್ದು ಇದು ದೇಹಕ್ಕೆ ತಂಪು ಗುಣವನ್ನು ಕೊಡುತ್ತೆ. ಹಾಗೂ ಏನಾದ್ರು ಯೂರಿನ್ ಇನ್ಫೆಕ್ಷನ್ ಈ ಥರದ್ದು ಆದಾಗ ಬಾರ್ಲಿ ಗಂಜಿಯನ್ನೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬೆಂದಿರುವ ಬಾರ್ಲಿಯನ್ನು ಒಂದು ಪಾತ್ರೆಗೆ ಹಾಕಿ 5 ನಿಮಿಷಗಳ ಕಾಲ ಆರ್ಲಿಕ್ಕೆ ಇಟ್ಕೊಳ್ಳಿ. ನಂತರ ಮೊಸರನ್ನಕ್ಕೆ ಬೇಕಾದ ಒಂದು ರುಚಿಯಾದ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಹಸಿಮೆಣಸು, ಕರಿಬೇವು ಹಾಗೂ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ. ಶುಂಠಿ ಬೇಡ ಅನ್ನೋರು ಶುಂಠಿಯನ್ನು ಸ್ಕಿಪ್ ಮಾಡಿ. ಬಾರ್ಲಿನ ಹಾಗೆ ಪಾತ್ರೆಯಲ್ಲಿ ಸಹ ಬೇಯಿಸ್ಕೋಬೋದು, ಆವಾಗ ಹೆಚ್ಚು ಸಮಯ ಬೇಕಾಗತ್ತೆ. ಆದ್ದರಿಂದ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಈಸಿಯಾಗಿ ಬೇಯಿಸ್ಕೋಬೋದು. ಇದು ಸಮ್ಮರ್ ಟೈಮ್ಗೆ ತುಂಬಾ ಆರೋಗ್ಯಯುತವಾದ ಆಹಾರ. ಈ ಒಗ್ಗರಣೆಯನ್ನು ಬಾರ್ಲಿಗೆ ಹಾಕಿಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಬೇಕಿದ್ದಲ್ಲಿ ಸ್ವಲ್ಪ ಈರುಳ್ಳಿ ಸಹ ಹಾಕ್ಕೋಬೋದು. ನಾನು ಇಲ್ಲಿ ಈರುಳ್ಳಿಯನ್ನು ಉಪಯೋಗಿಸಿಲ್ಲ. ನಂತರ ಹುಳಿ ಇಲ್ಲದೆ ಇರೋಂಥ ಮೊಸರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ರುಚಿಯಾದ ಮತ್ತು ಆರೋಗ್ಯಕರವಾದ ದೇಹಕ್ಕೆ ತಂಪು ಗುಣವನ್ನು ಕೊಡುವಂತಹ ಬಾರ್ಲಿ ಮೊಸರನ್ನ ರೆಡಿ. ಸ್ವಲ್ಪ ಹಾಲು ಸಹ ಬೆರೆಸ್ಕೊಳ್ಳಿ. ಯಾವುದೇ ಗಂಜಿ ಆದರೂ ಸಹ ಒಂದು ಉಪ್ಪಿನಕಾಯಿ ಇದ್ರೇ ಆ ಗಂಜಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಿದ್ದರಿಂದ ನಿಮ್ಮ ಮನೆಯಲ್ಲಿರೋವಂಥ ಯಾವುದಾದ್ರೂ ಉಪ್ಪಿನಕಾಯಿಯೊಂದಿಗೆ ಈ ಮೊಸರನ್ನವನ್ನು ಸವಿಯಿರಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.